ಡಿ ಗ್ಯಾಂಗ್ಗೆ ಸಾಕ್ಷಿ ಸಂಕಷ್ಟವಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ಗೆ ಶುರುವಾಯಿತು ಟ್ರಯಲ್ ಸಂಕಷ್ಟ. ಈಗ ಮತ್ತೆ ಈ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ರಯಲ್ ಸಂಕಷ್ಟ ಶುರುವಾಗಿದೆ. ಮೊದಲು ಯಾರಿಗೆ ಸಮನ್ಸ್ ಬಗ್ಗೆ ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಕೂಡ ಮಾಡಲಾಗುತ್ತೆ. ಯಾರಿಗೆ ಸಮನ್ಸ್ ನೀಡಬೇಕಂತ ಹೇಳಿ ಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ. ಪ್ರಕ್ರಿಯೆಯಂತೆ ಸಮನ್ಸ್ ಅನ್ನ ನೀಡಲು ದರ್ಶನ್ ವಕೀಲರಿಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮೊದಲು ದೂರುದಾರರಿಗೆ, ನಂತರ ಇತರರಿಗೆ ಸಮನ್ಸ್ ಅನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕ್ರಮಾಂಕದಂತೆ ಸಮನ್ಸ್ ಅನ್ನ ನೀಡಲು ದರ್ಶನ್ ವಕೀಲರು ಮನವಿಯನ್ನ ಮಾಡಿದ್ದಾರೆ. ದರ್ಶನ್ ಪರ ವಕೀಲರ ವಾದಕ್ಕೆ ಎಎಸ್ಪಿಪಿ ಸಚಿನ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕ್ರಮಾಂಕದಂತೆ ಕೋರ್ಟ್ ಸಮನ್ಸ್ ಅನ್ನ ನೀಡಬೇಕೆಂಬ ಹೇಳಿ ನಿಯಮವಿಲ್ಲ. ಪ್ರಾಸಿಕ್ಯೂಷನ್ ಯಾವ ಸಾಕ್ಷಿ ಕರೆಯಬೇಕೆಂಬ ಅಧಿಕಾರ ಇದೆ. ಹೀಗಾಗಿ 7 ಮತ್ತು 8ನೇ ಸಾಕ್ಷಿಗಳಿಗೆ ಸಮನ್ಸ್ ನೀಡಲು ಎಎಸ್ಪಿಪಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಡಿಸೆಂಬರ್ 17ರಂದು ಸಾಕ್ಷ್ಯ ವಿಚಾರಣೆಗೆ ದಿನಾಂಕವನ್ನ ನಿಗದಿಪಡಿಸುತ್ತೇವೆ ಅಂತ ಕೂಡ ಹೇಳಲಾಗಿದೆ. ಯಾರಿಗೆ ಸಮನ್ಸ್ ಎಂಬುದರ ಬಗ್ಗೆ ಇವತ್ತು ಕೂಡ ಕೋರ್ಟ್ ಆದೇಶವನ್ನ ಹೊರಡಿಸಲಿದೆ. ಈಗ ಮತ್ತೆ ದರ್ಶನ್ ಮತ್ತು ಗ್ಯಾಂಗ್ ಈಗ ಟ್ರಯಲ್ ಸಂಕಷ್ಟ ಶುರುವಾಗಿದೆ. ಬಿಟ್ಟು ಬಿಡದೆ ತಿಂಗಳಲ್ಲಿ ಒಂದಾದ್ರೂ ಸಂಕಷ್ಟ ಕೂಡ ಇದ್ದವರಿಗೆ ಇದ್ದೇ ಇರುತ್ತೆ. ಇನ್ನೇನು ಬೆಡ್ಶೀಟ್ ಸಿಕ್ತು ಎನ್ನುವಂತ ಖುಷಿ ಪಡುವಂತಹ ಸಂದರ್ಭದಲ್ಲಿ ಈಗ ಮತ್ತೆ ಟ್ರಯಲ್ ಸಂಕಷ್ಟ ಕೂಡ ಶುರುವಾಗಿದೆ. ಒಟ್ಟು 272 ಸಾಕ್ಷಿಗಳನ್ನ ಪಟ್ಟಿಕೊಟ್ಟ ಎಸ್ಪಿಪಿ ಕೊಲೆ ಪ್ರಕರಣದಲ್ಲಿ ಹಂತ ಹಂತವಾಗಿ ಸಾಕ್ಷಿಗಳ ವಿಚಾರಣೆ ಆಗ್ತಾ ಇದೆ. 10 ಹಂತಗಳಲ್ಲಿ ಸಾಕ್ಷಿಗಳ ವರ್ಗೀಕರಣ ಮಾಡಿದೆ ಎಸ್ಪಿಪಿ. ಯಾರಿಗೆ ಸಮನ್ಸ್ ಎಂಬ ಬಗ್ಗೆ ಇವತ್ತು ಕೋರ್ಟ್ ತೀರ್ಮಾನವನ್ನ ಮಾಡುತ್ತೆ. ಯಾರಿಗೆ ಸಮನ್ಸ್ ನೀಡಬೇಕು ಅಂತ ಹೇಳಿ ನ್ಯಾಯಾಲಯ ಇವತ್ತು ಆದೇಶವನ್ನ ಹೊರಡಿಸಲಿದೆ. ಒಟ್ಟಾರೆಯಾಗಿ 272 ಸಾಕ್ಷಿಗಳ ಪಟ್ಟಿಯನ್ನ ಕೊಟ್ಟಿದೆ ಎಸ್ಪಿಪಿ. 10 ಹಂತಗಳಲ್ಲಿ ಸಾಕ್ಷಿಗಳ ವರ್ಗೀಕರಣ ಮಾಡಿದೆ ಎಸ್ಪಿಪಿ ತಂಡ. ಯಾರಿಗೆ ಸಮನ್ಸ್ ನೀಡಬೇಕು ಅಂತ ಹೇಳಿ ಇವತ್ತು ಕೋರ್ಟ್ ಆದೇಶವನ್ನ ಹೊರಡಿಸಲಿದೆ. ಈಗ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೆ ಈಗ ಟ್ರಯಲ್ ಸಂಕಷ್ಟ ಶುರುವಾಗಿದೆ.